ಎಲ್ಲರಿಗೂ ನಮಸ್ಕಾರ. ನಮ್ಮ ಕಡೆ ನೋಟ ನಮ್ಮ ಕಡೆ ಊಟ ಚಾನಲ್ಗೆ ಸ್ವಾಗತ. ನುಗ್ಗೆಕಾಯಿ ಬಸ್ಸಾರು ಮಾಡೋಣ ಅಂತ. ನುಗ್ಗೆಕಾಯಿ ಬಸ್ಸಾರು ಮತ್ತೆ ಹುಣಸೆಹೂವು ತಗೊಂಡಿದ್ಯಾ? ಹುಣಸೆಹೂವನ್ನು ಹಾಕಿ ಬಸ್ಸಾರು ಮಾಡ್ತಾರಮ್ಮ. ಹುಣಸೆಹೂವು ಹಾಕಿ ಬಸ್ಸಾರು ಮಾಡ್ತಾ ಇದೀಯಾ? ಹುಣಸೆಹೂವು ಟಮಾಟ ಎಲ್ಲ ಹಾಕಿ ಅದ್ರ ಜೊತೆಗೆ ಇನ್ನ ಇದ್ರ ತರಕಾರಿನೂ ಹಾಕಿ ಬಸ್ಸಾರು ಮಾಡ್ತಾರೆ. ನಾನು ತರಕಾರಿ ಏನು ಬೇಡ ಅಂತ ಇವನ್ನೇ ಯಾಕೆ ಮಾಡ್ತಾ ಇದ್ದೀನಿ. ಹುಣಸೆಹೂವು ನುಗ್ಗೆಕಾಯಿ ಮಸಾಲ ಬಸ್ಸಾರು. ಬೇಳೆ ತಗೊಂಡಿದ್ದೀನಿ, ಈರುಳ್ಳಿ ತಗೊಂಡಿದ್ದೀನಿ, ನುಗ್ಗೆಕಾಯಿ, ಟಮೋಟ, ಹುಣಸೆಹೂವು ಸದ್ಯಕ್ಕೆ ಇಷ್ಟು ತಗೊಂಡಿದ್ದೀನಿ. ಇನ್ನ ಮುಂದೆ ಐತೆ ಹಾಕೋದು ಅದಕ್ಕೆ ಉಪ್ಪು ಖಾರ. ಬೇಳೆ ಹಾಕಿದ್ದೀನಿ ಬೇಯ್ಲಿ. ಈ ತರಕಾರಿ ಎಲ್ಲ ಇದನ್ನ ಈರುಳ್ಳಿ ಅದೆಲ್ಲ ಹಚ್ಕೊಂತೀನಿ. ಈರುಳ್ಳಿ ಟಮೋಟ ಕಾಯಿ ತುರ್ಕೊಂತೀನಿ. ಇದಕ್ಕಿನ್ನ ಹಾಕಿದ್ರೆ ಅಳಸಿನ ಬೀಜನೂ ಹಾಕ್ಬೋದಾಗಿತ್ತು. ಅಳಸಿನ ಬೀಜ ಇಲ್ವಲ್ಲ, ಅದಕ್ಕೆ ಬರೋದೇ ಹಾಕ್ತಿದ್ದೀನಿ. ಇದಕ್ಕಿನ್ನು ತರಕಾರಿ ಹಾಕಿ ಬಸ್ಸಾರು ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತೈತೆ. ತರಕಾರಿ ಇರ್ಲಿಲ್ಲ, ಅದಕ್ಕೆ ಬರೋದೇ ಬಸ್ಸಾರು ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನುಗ್ಗೆಕಾಯಿ ಅವಾಗ ಎಲ್ಲೋ ಒಂದ್ ಮನೆ ತಾಗ ಯಾರೋ ಹಾಕ್ಯಮಾರು ನುಗ್ಗೆಕಾಯಿ ಅಂದ್ರೆ ಅಷ್ಟು ಇಷ್ಟಪಡೋರು. ನುಗ್ಗೆಕಾಯಿ ಪಲ್ಯ ಮಾಡಾರು. ಉಗಾದಿ ಹಬ್ಬ ಅಂತ ಟೈಮ್ಗಳಿಗೆ ನುಗ್ಗೆಕಾಯಿ ಪಲ್ಯ ಮಾಡಾರು. ನೆನ್ಸ್ಕೊಂಡ್ಮಕ್ಕೆ ಹಬ್ಬದಾಗೆ ನುಗ್ಗೆಕಾಯಿ ಪಲ್ಯ. ನುಗ್ಗೆಕಾಯಿ ಪಲ್ಯ ಮಾಡಾರು. ಈಗ ಅದೇನೋ ಮಸ್ಕೈಗೆ ಫಂಕ್ಷನ್ ಒಂದ್ ಬಿಟ್ರೆ ನುಗ್ಗೆಕಾಯಿ ತಿಂಬಾಗ ಏಟು ಅಂತಾರೆ. ತಿನ್ಬೇಕಮ್ಮ. ನುಗ್ಗೆಕಾಯಿ ಒಳಗೆ ಕ್ಯಾಲ್ಸಿಯಂ ಅಂಶ ಐತೆ ಅಂತನ ಇದ್ ಮಾಡಲ್ಲ. ಅಯ್ಯಪ್ಪ ಈಟು ಬೇಡಪ್ಪ ಅಂತಾರೆ, ಬೇಡ ಅಂತಾರೆ. ಎಲ್ಲ ಒಂದೊಂದು ತರಕಾರಿಯಲ್ಲೂ ಒಂದೊಂದು ಶಕ್ತಿ ಇರುತ್ತೆ ಅದ್ರಾಗೆ. ತಿನ್ಬೇಕು. ಯಾವ್ಯಾವುದ್ರಲ್ಲಿ ಯಾವ್ಯಾವುದು ಇರುತ್ತೆ ತಿನ್ಬೇಕು. ಈಗಳಮ್ಮ ಬೇಳೆ ಹಿಂಗೆ ಬೇಯಿಸ್ಕೊಂಬಿಟ್ಟು ನುಗ್ಗೆಕಾಯಿ ಹಾಕ್ಬೇಕು. ಅನ್ಸುತ್ತೆ ಈಗಳಮ್ಮ ಕಾಯಿ ತುರಿ, ಖಾರದ ಪುಡಿ, ಸಾಂಬಾರ್ ಪುಡಿ, ಈರುಳ್ಳಿ, ಟೊಮೊಟ ಕಲಸಿ ಈಗ ಒಯ್ತೀನಿ. ನುಗ್ಗೆಕಾಯಿ ಹಾಕಿದ್ದೀನಿ, ಈಗ ಒಯ್ತೀನಿ. ಕಲಸಿ ಹಾಕೋಬೇಕಾ? ನುಗ್ಗೆಕಾಯಿ ಮಸಾಲ ಬಸ್ಸಾರು. ಈಗಳಮ್ಮ ನುಗ್ಗೆಕಾಯಿ ಬೆಂದವೆ, ಅವನ್ನ ಒಂದು ಕುದಿ ಬೇಯಿಸ್ಕೊಂಡು ಇದನ್ನ ಕಲಸೊಯ್ಬೇಕು ಖಾರ ಸಾಂಬಾರದ. ಈಗಳಮ್ಮ ಹುಣಸೆಹೂವು ಹಾಕ್ತೀನಿ. ಇವಾಗ ಹಾಕೋತೀಯಾ? ಇದೆಲ್ಲ ಬೇಯ್ಕೋಬೇಕು. ಉಪ್ಪು ಹಾಕ್ತೀನಿ. ಇದಕ್ಕೆ ಹಾಕೋದೆಲ್ಲ ಹಾಕ್ಬಿಟ್ಟಿದ್ದೀನಮ್ಮ. ಇದು ಸ್ವಲ್ಪ ಹೊತ್ತು ಬೇಯಬೇಕು. ಬೆಂದ್ರೆ ಆಯ್ತು. ಬೆಂದ್ರೆ ಆಯ್ತು ಅಂದ್ರೆ ಬಸಿಬೇಕು. ಅದನ್ನ ಬಸ್ತು ತಿರ್ಗೆಲ್ಲ ಒಗ್ಗರಣೆ ಮಾಡಬೇಕು. ಈಗ ಸದ್ಯಕ್ಕೆ ಆಗೈತಿ ಇದು ಬೇಯಕ್ಕೆ. ಬೇಯ್ಬೇಕು ಇವಾಗ. ಬೇಯ್ಕನ್ಲಿ ಸ್ವಲ್ಪ ಹೊತ್ತು. ನಿನ್ ಸಾರು ಘಮ ಘಮ ಅಂತ ಐತೆ, ಹೊರ್ಗಡೆವರೆಗೂ ಸ್ಮೆಲ್ ಬರ್ತೈತೆ. ಆಯ್ತಾ? ಗೌಲ್ ಬರ್ದೇನಮ್ಮ, ಸಾರು ಚೆನ್ನಾಗಿರುತ್ತೆ. ಇದು ನುಗ್ಗೆಕಾಯಿ ಬಸ್ಸಾರು ಹುಣಸೆವಿಂದು ಘಮ ಬರ್ತೈತೆ. ಅದು ಉಂಡರ್ಗೆ ಗೊತ್ತು ಸಾರು ರುಚಿ. ಇನ್ನಾಗೇತಮ್ಮ, ಬಸಿತೀನಿ. ಬೇಯ್ತಾ? ಬೆಂದೈತಂತೆ, ಬಸ್ಕೊಂತಾರಂದ ಮಮ್ಮಿಗ. ಬೇಯಿಸ್ಬಿಟ್ಟು ಒಗ್ಗರಣೆ ಹಾಕೋದಿನ್ನ.
ಪಲ್ಯ. ಹ್ಮ್ ಈಗ ಇದು ಬಸ್ತಿದ್ದು ಹ್ಮ್ ಸಾರು ಇದು. ಇದೇ ಸಾರು. ಸಾರು ಇದನ್ನು ಒಗ್ಗರಣೆ ಮಾಡ್ಕೊಂಡು ಕಾಯಿಸ್ಕೋಬೇಕೀಗ. ಹ್ಮ್ ಇವಾಗ ಇದನ್ನ ಒಗ್ಗರಣೆ ಮಾಡ್ಕೋಬೇಕು. ಇದು ಪಲ್ಯನೂ ಒಗ್ಗರಣೆ ಮಾಡ್ಕೋಬೇಕು. ಪಲ್ಯನೂ ಒಗ್ಗರಣೆ ಮಾಡ್ಕೋಬೇಕು. ಹ್ಮ್ ಈಗ ಒಗ್ಗರಣೆಗೆ ಇಕ್ತೀನಿ. ಹ್ಮ್ ಒಗ್ಗರಣೆಗೆ ಎಣ್ಣೆ ಹಾಕಿದೀನಿ. ಹ್ಮ್ ಈಗ ಸಾಸಿವೆ, ಈರುಳ್ಳಿ ಹಾಕ್ತೀನಿ. ಇದು ಪಲ್ಯಕ್ಕೆ ಒಗ್ಗರಣೆ. ಇದು ಪಲ್ಯಕ್ಕೆ ಒಗ್ಗರಣೆ. ಒಗ್ಗರಣೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದಕ್ಕಿನ್ನೊಂದು ಸ್ವಲ್ಪ ಕಾಯಿ ಹಾಕಬೇಕು. ಹಾಕ್ತೀನಿ. ಇವಾಗ ಒಂದ್ಸಲ ಹಾಕೊಂಡು ಇವಾಗ ಒಂದ್ಸಲ ಹಾಕಿದ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಪಲ್ಯಕ್ಕೆ ಕಾಯಿ. ಈಗಳಮ್ಮ ಒಗ್ಗರಣೆಗೆ ಹಾಕ್ತೀನಿ. ಒಗ್ಗರಣೆ ಬೆಂದೈತೆ. ಇದನ್ನ ಒಗ್ಗರಣೆಗೆ ಹಾಕ್ತೀನಿ. ತೀರಾ ಇದನ್ನ ಕದ್ರ ಬೇಯಿಸ್ಕೊಂಡ್ರು ಚೆನ್ನಾಗಿರಲ್ಲ ತಿನ್ನಕ್ಕೆ. ಅವು ಕೈ ಸಿಕ್ಕಲ್ಲ ತಿಂಬಕ್ಕೆ. ಸ್ವಲ್ಪ ಹಿಂಗಿದ್ದಂಗೆನ ಇಳಿಸ್ಕೊಂಡು ಒಗ್ಗರಣೆ ಮಾಡ್ಕೋಬೇಕು. ಮಾಡ್ಕೊಂಡು ತಿಂದ್ರಿ ಚೆನ್ನಾಗಿರುತ್ತೆ ನೋಡಮ್ಮ. ನನಗೆ ತಿಳಿದು ಮಾಡ್ರೆ ನಾನು ಹೇಳ್ತೀನಿ. ಅದ್ರಾಗ ನೀ ತಪ್ಪನ ತಿಳ್ಕೊಳ್ರಿ, ನಿಪ್ಪನ ತಿಳ್ಕೊಳ್ರಿ. ನನಗೆ ತಿಳಿದ ಮಟ್ಟ ಇಂಥದ್ದು ಒಳ್ಳೇದು ಮಾಡ್ಕೊಂಡು ಉಂಡ್ರಿ ಅಂತೀನಿ. ನನಗೆ ತಿಳಿದ್ ನಾನೇನು ಹೇಳಲ್ಲ. ಆಯ್ತಾ ಪಲ್ಯ? ಪಲ್ಯ ಆಗೈತಿ, ಇಳಿಸ್ತೀನಿ. ಈಗಳಮ್ಮ ಪಲ್ಯ ತೆಗ್ದಿದ್ದೀನಿ. ಈಗ ಇದೇ ತಪ್ಪಲಿಗೆ ಸಾರು ಇದು ಕಾಸ್ತೀನಿ. ಕಾಯಿಸ್ಕೋಬೇಕು ಅದನ್ನ. ಕರಿಬೇವು ಹಾಕ್ತೀನಿ. ಇದಕ್ಕೇನು ಒಗ್ಗರಣೆ ಇಲ್ಲ? ಇಲ್ಲಮ್ಮ, ಇದಕ್ಕೇನು ಒಗ್ಗರಣೆ ಹಾಕಲ್ಲ. ಇವಾಗ ಒಗ್ಗರಣೆ ಹಾಕಿರೋ ತಪ್ಪಲೆಗೆ ಪಲ್ಯ ಬಸ್ಕೊಂಡು ಹಾಕಿದ್ದೀನಿ. ಇದಕ್ಕೆ ಕರಿಬೇವಿನ ಸೊಪ್ಪು ಅಂತ ಹಾಕಿದ್ದೀನಿ. ಚೆನ್ನಾಗಿರ್ತೈತಿ. ಹಾಕಿ ಕಾಯಿಸ್ಕೊಂಡ್ರೆ ಸಾರು ಆಯ್ತು. ಸಾರನ್ನ ಚೆನ್ನಾಗಿರ್ತೈತಿ. ಮಾಡ್ರಿ, ಉಣ್ರಿ, ಹೇಳ್ರಿ ಅಷ್ಟೇ. ಅಷ್ಟೇ. ಮಾಡಿ ಊಟ ಮಾಡಿದ್ರೆ ನಮಗೆ ಖುಷಿ ಅಲ್ವಮ್ಮ? ಹೌದು. ನೀವೇನು ಮಾಡ್ತಿರೋ ಇಲ್ವೋ, ಮಾಡುಂಡು ಹೇಳಿರೆ ನಮಗೂ ಒಂಥರ ಖುಷಿ. ಚೆನ್ನಾಗಿತ್ತು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಖುಷಿ. ಪಲ್ಯ ತಗ ತಿನ್ನು, ತಿಂತೀನಿ ಅಂದೆ. ಪಲ್ಯ ತಿನ್ನಕ್ಕೆ ಚೆನ್ನಾಗಿರುತ್ತೆ. ನೋಡೋಣ, ಟೇಸ್ಟ್ ನೋಡೋಣ. ಅಮ್ಮ ನೀನು ಬರೇ ಮಾಡಿಕೊಟ್ಟೆ ಅಷ್ಟೇ. ನಾನು ತಿಂದು ದಪ್ಪ ಮಾತ್ರ ಆಗಲಿಲ್ಲ. ದಪ್ಪ ಆಗು. ಬರೀ ತಿನ್ನೋದಷ್ಟೇ. ದಪ್ಪ ಆಗು ತಿಂದು. ದಪ್ಪ ಆಗಕ್ಕೆ ನಾನು ದುಡ್ಡು ಕೊಡ್ಬೇಕಾ ಧೂಪ ಕೊಡ್ಬೇಕಾ? ಏನಮ್ಮ? ದಪ್ಪ ಆಗಕ್ಕೆ ದುಡ್ಡು ಬೇಕಾ ಧೂಪ ಬೇಕಾ? ಊಟ ಬೇಕು. ಊಟ ತಿಂತೀಯಲ್ಲ, ಇನ್ನೇನು ತಿಂತೀಯ? ನಮ್ಮಮ್ಮ ಎಷ್ಟು ಚೆನ್ನಾಗಿ ಅಡುಗೆ ಮಾಡಿ ಇಟ್ಕಿದ್ರು ನಾನು ದಪ್ಪ ಆಗಲ್ಲ. ನಮ್ಮಮ್ಮಂಗೆ ಅದೇ ಪ್ರಾಬ್ಲಮ್ ಅಲ್ವಮ್ಮ? ಹೌದಮ್ಮ. ಅದೇ ಹಂಗೇನಿಲ್ಲ, ನಮ್ಮಮ್ಮಂಗೇನು ಪ್ರಾಬ್ಲಮ್ ಇಲ್ಲ. ಊಟ ತಿಂದು ಶಕ್ತಿಯಾಗಿದ್ರೆ ಸಾಕು, ದಪ್ಪ ಏನಾಗೋದು ಬೇಡ ಅನ್ನೋದು ನಮ್ಮಮ್ಮ ಅಲ್ಲ. ನಮ್ಮಮ್ಮ ಏನು ದಪ್ಪ ಆಗಲಿ ಅಂತ ಏನು ಆಸೆ ಪಡಲ್ಲ. ದಪ್ಪ ಇದ್ದು ಶಕ್ತಿ ಇಲ್ದಿದ್ರೆ ಏನು ಪ್ರಯೋಜನ ಇಲ್ಲ. ಸಣ್ಣಗಿದ್ದು ಶಕ್ತಿಯಾಗಿ ಕೆಲಸ ಮಾಡಿದ್ರೆ ಅದೇ ಪುಣ್ಯ. ಆರೋಗ್ಯ ಬೇಕು ಮುಖ್ಯವಾಗಿ. ಅಷ್ಟೇ ನಮ್ಮಮ್ಮಂಗೆ. ನೋಡೋಣ ಟೇಸ್ಟ್. ಚೆನ್ನಾಗಿದೆ ಟೇಸ್ಟ್. ನೀನು ನೋಡಮ್ಮ, ನೀನು ಮಾಡಿದ್ದು ಹೆಂಗಿದೆ ಅಂತ. ನಾನು ಮಾಡಿದ್ದು ಹೆಂಗಿದೆ ಅಂದರೆ ಒಂದೊಂದ್ಸರಿ ಎಂತರ್ಗೂ ಎಡ್ಬೆಟ್ಟಾಗ್ತೈತಮ್ಮ. ಅದ್ರಾಗ ಉಪ್ಪು ಖಾರ ಏರುಪೇರು ಹಾಕ್ದಾಗ ಎಂತರ್ಗೂ ಎಡ್ಬೆಟ್ಟಾಗ್ತೈತಿ. ಹೇಳೇ ಇದ್ದಾರೆ ದೊಡ್ಡವ್ರ ಗಾದಿನ, ಬೆಲ್ದಡ್ಗೆ ಅಂತದು ಕೆಡುತ್ತೆ ಅಂತ. ಅಂದ್ರೆ ಪಲ್ಯಕ್ಕೆ ಮಾತ್ರ ಕದ್ರ ಬೇಯಿಸಿರೆ, ಹಿಂಗೆ ಕದ್ರ ಬೇಯಿಸಿರೆ ಚೆನ್ನಾಗಿರಲ್ಲ. ಸ್ವಲ್ಪ ಹಿಂಗಿದ್ದಂಗೆ ಬೇಯಿಸ್ಕೊಂಡು ಇದು ಮಾಡಿರಿ, ಒಗ್ಗರಣೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ತೆಗ್ದಿಂಗೆ ಚೀಪಿ ಹಾಕಕ್ಕೆ ತಿನ್ನಕ್ಕೆ ಚೆನ್ನಾಗಿರುತ್ತೆ. ಚೆನ್ನಾಗಿದೆ. ಹೆಂಗೈತೆ ಅಂದ್ರೆ ಹಂಗೈತೆ. ನೀವು ಒಂದ್ಸಲ ಈ ಥರ ಮಾಡಿಲ್ಲ, ಯಾವತ್ತೂ ಮಾಡೇ ಇಲ್ಲ ಈ ಥರ ಅಂದರೆ ಒಂದ್ಸಲ ಮಾಡಿ, ಚೆನ್ನಾಗಿರುತ್ತೆ.
ನಾವಿನ್ನ ಜಾಸ್ತಿ ಮಾತಾಡಕ್ ಹೋಗಲ್ಲ ತಿಂದ್ಬಿಟ್ಟು ಖಾಲಿ ಮಾಡ್ತೀವಿ ಹ್ಮ್ ನಮ್ಮ ಹ್ಮ್ ಹ್ಮ್ ನೀವು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಮಾತಾಡ್ತಾ ಇದ್ರೆ ನುಗ್ಗೆಕಾಯಿ ಮುಗಿಯೋದೆ ಅವಾಗ. ನೀವು ವಿಡಿಯೋ ಇಷ್ಟ ಆದ್ರೆ ಮರಿದಿರ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಎಲ್ಲ ಖಾಲಿಯಾನೇ ಆಯ್ತು ನೀನು. ನಾನು ತಿಂತೀನಿ, ನಮ್ಮಮ್ಮ ಖಾಲಿ ಮಾಡ್ತಾರೆ. ನೋಡೋದ್ರಲ್ಲ, ಇವತ್ತು ಅಮ್ಮ ಹುಣಸೆವು ಮತ್ತೆ ನುಗ್ಗೆಕಾಯಿಂದ ಒಂದೊಳ್ಳೆ ಸಾರು ಮಾಡಿದ್ದನ್ನ ನಮಗಂತೂ ಹೊಟ್ಟೆ ತುಂಬ ಊಟ ಆಯಿತು ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಹಾಗೆ ಇನ್ಯಾರು ನಮ್ಮ ಕಡೆ ಊಟ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ, ಇನ್ನೇ ಆಗ್ತಾಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾವಿನ್ನು ಈ ವಿಡಿಯೋದಿಂದ ಹೋಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀವಿ. ಕಾಯ್ತಾ ಇರಿ ಎಲ್ಲರೂ ನಮ್ಮ ಬರುವಿಕೆಗೆ. ಥ್ಯಾಂಕ್ ಯು ಸೋ ಮಚ್.